ರೈತರು ಪದೇ ಪದೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವುದೇಕೆ? ಅದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಹತ್ತಾರು ಕಾರಣಗಳಿವೆ. ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವವರು ಬೋರ್ವೆಲ್ ನೀರಾವರಿ ಅವಲಂಬಿಸಿಕೊಂಡಿರುವ ರೈತರೇ ಹೆಚ್ಚು. ತಮ್ಮಲ್ಲಿ ಇರುವ ನೀರನ್ನು ಬಳಸುವ ರೀತಿಯಲ್ಲಿಯೇ ಮೊದಲು ತಪ್ಪು ಮಾಡುತ್ತಾರೆ. ತಮ್ಮಲ್ಲಿ ದೊರೆಯುವ ನೀರಿಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಬೆಳೆಯುವುದು, ನೀರಿನ ಕೊರತೆಯಿಂದ ಕಂಗಾಲಾಗಿ ಇಡೀ ಬೆಳೆಯನ್ನೇ ಕೈಬಿಡುವುದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಪ್ರದೇಶಕ್ಕೆ ಹೊಂದಿಕೊಳ್ಳದ ಅತಿ ಹೆಚ್ಚು ಲಾಭದಾಯಕ ಎನ್ನುವ ಬೆಳೆಗಳನ್ನು ಬೆಳೆದು ರೋಗ ರುಜಿನಗಳಿಗೆ ಬೆಳೆಗಳು ತುತ್ತಾಗಿ ಕಂಗಾಲಾಗುವುದು. ಏಕಕಾಲದಲ್ಲಿ ಒಂದೇ ಬೆಳೆ ಬೆಳೆದು ಕಾರ್ಮಿಕರ ಕೊರತೆಯಿಂದಾಗಿ ಅವುಗಳನ್ನು ಸಕಾಲಕ್ಕೆ ನಿರ್ವಹಣೆ ಮಾಡಲಾರದೆ ಕಳೆ, ರೋಗ ಹಾಗೂ ಕೀಟಗಳ ಹಾವಳಿಯಿಂದ ನಷ್ಟ ಮಾಡಿಕೊಳ್ಳುವುದು. ಇವಲ್ಲದೆ ಸ್ವಾಭಾವಿಕ ಕಾರಣಗಳಾದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದಲೂ ಕೆಲವೊಮ್ಮೆ ನಷ್ಟ ಅನುಭವಿಸಬೇಕಾಗುತ್ತದೆ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಬೆಲೆ ಕುಸಿತ ಕೂಡ ರೈತರನ್ನು ಸಂಕಷ್ಟಕ್ಕೆ ಈಡುಮಾಡುವ ಕಾರಣಗಳಲ್ಲಿ ಪ್ರಮುಖ ಕಾರಣವಾಗಿದೆ. ಜೊತೆಗೆ ರೈತರೇ ಮಾಡಿಕೊಳ್ಳುವ ಪ್ರಮಾದಗಳೂ ಕೂಡ ಇವೆ. ಸಾಲ ಮಾಡಿ ಮದುವೆ, ಮುಂಜಿ, ಹಬ್ಬ ಹರಿದಿನಗಳಲ್ಲಿ ಅನಾವಶ್ಯಕ ವೆಚ್ಚ ಮಾಡುವುದು. ಸಾಲ ಮಾಡಿ ಮನೆ ಕಟ್ಟುವುದು. ಇನ್ನೂ ಹಲವು ಕಾರಣಗಳಿವೆ. ಇವುಗಳಿಗೆಲ್ಲ ಪರಿಹಾರ ಕೂಡ ಸಾಧ್ಯ. ತಮ್ಮಲ್ಲಿ ಇರುವ ನೀರಿಗೆ ತಕ್ಕಂತೆ ಬೆಳೆ ಮಾಡುವುದು. ತಮ್ಮ ಭೌಗೋಳಿಕ ಪ್ರದೇಶಗಳಲ್ಲಿ ಹೊಂದಿಕೊಳ್ಳದ ಅಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯದೇ ಇರುವುದು. ಸಾಧ್ಯವಾದಷ್ಟು ಏಕ ಬೆಳೆ ಪದ್ಧತಿಯನ್ನು ನಿಲ್ಲಿಸಿ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು. ಬೇಸಾಯದ ಜೊತೆಗೆ ಒಂದಷ್ಟು ಹಸು, ಮೇಕೆ, ಕುರಿ, ಕೋಳಿಗಳನ್ನು ಸಾಕುವುದು. ಸ್ವಾಭಾವಿಕ ಕಾರಣಗಳಿಂದ ಆಗಬಹುದಾದ ನಷ್ಟದಿಂದ ಪಾರಾಗಲು ಬೆಳೆ ವಿಮಾ ಯೋಜನೆಯನ್ನು ಅಳವಡಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವುದು. ದುಂದು ವೆಚ್ಚಗಳನ್ನು ಸಾಧ್ಯವಾದಷ್ಟು ನಿಲ್ಲಿಸುವುದು. ಲಾಭ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯ ಮಾಡಿ ಸರಿಯಾದ ಯೋಜನೆಗಳಲ್ಲಿ ಬಂಡವಾಳವಾಗಿ ತೊಡಗಿಸುವುದು. ಬೆಲೆ ಕುಸಿತವಾದಾಗ ಸ್ವಲ್ಪ ದಿವಸಗಳ ಮಟ್ಟಿಗೆ ಶೇಖರಣೆ ಮಾಡಬಹುದಾದ ಕೃಷಿ ಉತ್ಪನ್ನಗಳನ್ನು ಶೇಖರಣೆ ಮಾಡಿ ಬೆಲೆ ಬಂದಾಗ ಮಾರುವುದು. ಈ ಎಲ್ಲಾ ಪದ್ಧತಿಗಳನ್ನು ಶಿಸ್ತುಬದ್ಧವಾಗಿ ಅಳವಡಿಸಿಕೊಂಡಲ್ಲಿ ರೈತರು ಸಂಕಷ್ಟಗಳಿಂದ ಪಾರಾಗಿ ನೆಮ್ಮದಿಯಿಂದ ಜೀವನ ನಡೆಸಬಹುದು.